ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನೀವೇನಾದರೂ ಆನ್ಲೈನಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನಿಮ್ದು ಯಾವ್ದಾರೆ ಅಂಗಡಿಗಳು ಇಲ್ಲ ಮನೇಲೇ ಕೂತ್ಕೊಂಡು ಕೂಡ ಅರ್ನಿಂಗ್ ಮಾಡ್ಬೋದು. ಅದು ಯಾವುದಪ್ಪ ಅಂದರೆ, ನೀವು ಆನ್ಲೈನಲ್ಲಿ ಕಸ್ಟಮರ್ಗಳಿಗೆ ಮನಿನ ವಿತ್ಡ್ರಾ ಮಾಡೋದು ಮತ್ತು ಡೆಪಾಸಿಟ್ ಮಾಡೋದು ಮುಖಾಂತರ ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಕಮಿಷನ್ ಸಿಗುತ್ತೆ. ಅದನ್ನು ಯಾವ ರೀತಿ ಮಾಡೋದು ಮತ್ತು ಈ ಪೇ ನಿಯರ್ ಬೈ ಆ್ಯಪನ್ನ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಾನು ಸುಮಾರು ಒಂದು 5 ವರ್ಷಗಳಿಂದ ಈ ಆ್ಯಪ್ನ ಯೂಸ್ ಮಾಡಿಕೊಂಡು ಅರ್ನ್ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು, ನೋಡಿ ಇಲ್ಲಿ ಲೆಡ್ಜರ್ ಸೆಟ್ಲ್ಮೆಂಟ್ ಅಂತ ತೋರಿಸ್ತಾ ಇದೆ ನೋಡಿ. ಈ ಅಮೌಂಟನ್ನು ನಾನು ಕಸ್ಟಮರ್ ಹತ್ರದಿಂದ ಅಮೌಂಟ ವಿತ್ಡ್ರಾ ಮಾಡಿಕೊಂಡ್ರೆ ನಮ್ಮ ವ್ಯಾಲೆಟಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದನ್ನು ಮೂಟು ನಿಮ್ಮ ಅಕೌಂಟ್ಗೆ ಸೆಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಎಷ್ಟು ಅಮೌಂಟ್ ಇದೆ ಅದನ್ನು ಇಲ್ಲಿ ಟೈಪ್ ಮಾಡಿ ಬ್ಯಾಂಕ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ ಟೋಟಲ್. ಇದು ನಾನು ಇಲ್ಲಿ ತನಕ ಹೊರಗಡೆಗೆ ದುಡ್ಡು ತೊಗೊಂಡಿರೋವಂಥದ್ದು ನೋಡಿ. 19,97,000 ಇದೊಂದು ಅಕೌಂಟು. ನಾನು ಒಟ್ಟು 3 ಅಕೌಂಟ್ನ ಇದರಲ್ಲಿ ಇದು ಮಾಡ್ಕೊಂಡಿದ್ದೀನಿ, ಫೀಡ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಯಾವ ಅಕೌಂಟಿಗೆ ಬೇಕೋ ಆ ಅಕೌಂಟಿಗೆ ಮನಿನ ಟ್ರಾನ್ಸ್ಫರ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ 23,86,000 ನೋಡಿ. ಇಷ್ಟು ಅಮೌಂಟನ್ನ ನಾನು ಕಸ್ಟಮರ್ ಹತ್ರದಿಂದ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಕಸ್ಟಮರ್ಗೆ ಸರ್ವಿಸ್ನ ಕೊಟ್ಟಿದ್ದೀನಿ. ಈ ಥರ ನೀವು ಕೂಡ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಿಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಫ್ಯೂಚರಲ್ಲಿ ನೀವು ಕೂಡ ಮಾಡಿ ಅರ್ನ್ ಮಾಡ್ಬೋದು. ಫೀಚರ್ಸ್ಗಳ ಬಗ್ಗೆ ಯಾವ್ಯಾವ ಫೀಚರ್ಸ್ ಇದೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ನಿಮ್ಮ ಫೋನಲ್ಲಿ ಬಂದು ಗೂಗಲ್ ಪ್ಲೇಸ್ಟೋರಲ್ಲೇ ಹೋಗಿ ಪೇ ನಿಯರ್ ಬೈ ಅಂತ ನೀವು ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗೇ ಕಾಣ್ತಾಯಿದೆ ಪೇ ನಿಯರ್ ಬೈ ಅಂತ. ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಲಾಗಿನ್ ಐ ಡಿ ಮತ್ತು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಮೊದಲು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ನೆಕ್ಸ್ಟು ಇನ್ನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಅಂತ ನೀವು ಸರ್ಚ್ ಮಾಡ್ಕೊಂಡು ನೋಡಿ. ಇಲ್ಲಿ ನಿಮ್ಮದು ಫೋನು ಮತ್ತು ನಿಮ್ಮದು ಪಾಸ್ವರ್ಡ್ ಏನು ಕೊಟ್ಟಿರ್ತೀರ ಅದನ್ನು ಕೊಟ್ಟು ಇಲ್ಲಿ ಲಾಗಿನ್ ಅಂತ ಕೆಳಗಡೆ ಕಾಣ್ತಾಯಿದ್ದೀರ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗ್ತು. ಇಲ್ಲಿ ತುಂಬ ಫೀಚರ್ಸ್ಗಳಿದೆ. ನೀವು ಯಾವ ಫೀಚರ್ಸು ಈ ಫುಲ್ ವೀಡಿಯೋ ನೋಡಿ, ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ ನಾನು. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಬಂದು ನಿಮಗೆ ಬ್ಯಾಂಕಿಂಗ್ ಅಂತ ಸಿಗುತ್ತೆ. ಇಲ್ಲಿ ನೋಡಿ ಕಲೆಕ್ಟೆಡ್ ಪೇಮೆಂಟ್ ಅಂತ, ನೀವು ಕಸ್ಟಮರ್ ಹತ್ರ ಯಾವ ಮುಖಾಂತರ ಕಲೆಕ್ಟ್ ಮಾಡ್ಕೋಬೋದು ಅಮೌಂಟ್ ಅಂತ. ಇಲ್ಲಿ QR ಕೋಡ್ ಮುಖಾಂತರ ಕಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಮೊಬೈಲ್ ಪೋಸ್, ಅಂದರೆ ಈ ಥರ ಡಿವೈಸ್ಗಳು ನಿಮ್ಮ ಹತ್ರ ಇತ್ತು ಅಂದರೆ ನೀವು ಈ ಡಿವೈಸ್ಗಳ ಮುಖಾಂತರ ನೀವು ATM ಕಾರ್ಡ್ ಬಳಸಿ ಅಮೌಂಟನ್ನು ತೆಗೆದು ಕಸ್ಟಮರ್ ಕೊಡ್ಬೋದು. ಆಧಾರ್ ಪೇ ಅಂತ, ಆಧಾರ್ ಮುಖಾಂತರ ಇಲ್ಲಿ ರೀಟೇಲರ್ದು ವೆರಿಫಿಕೇಷನ್ ಕೇಳ್ತಾ ಇದೆ, ಅಂದರೆ ನಾನು ರೀಟೇಲರ್, ನಂದು ವೆರಿಫಿಕೇಷನ್ ಕೇಳ್ತಾ ಇದೆ. ಇದನ್ನ ವೆರಿಫಿಕೇಷನ್ ಮಾಡಿ ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಿ ನಾವು ಮಾಡಿದಾಗ ಲಾಕು ಓಪನ್ ಆಗುತ್ತೆ. ಆಗ ನೀವು APS ಮಾಡ್ಬೋದು. ಕಸ್ಟಮರ್ ಖಾತಾ, ಸಾಫ್ಟ್ POS ಅಂತ, ಸಾಫ್ಟ್ ಅಂದರೆ ಇದು ಮಿಷಿನು ಸ್ವೈಪ್ ಮಾಡ್ತೀವಲ್ಲ ಆ ಮಿಷಿನ್ ಇದು. ಇದರಲ್ಲೂ ಕೂಡ ಅವರು ATMನ ಬಳಸಿ ಅಮೌಂಟನ್ನ ತೆಗೆದು ನೀವು ಕೊಡ್ಬೋದು. ಈ ಡಿವೈಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಬೇಕಾದ್ರೆ ಇಲ್ಲೇ ಕೂಡ ಬೈ ನೋ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಈ ಡಿವೈಸ್ನ ಕೊಂಡ್ಕೋಬೋದು. ನೋಡಿ, ಇಲ್ಲಿ ತೋರಿಸ್ತಿದೆ ನೋಡಿ. ಡಿವೈಸ್ ಬಂದು 2,250. ಇನ್ನೊಂದು ಮೋರ್ ಫಾರ್ ಫನ್ ಅಂತ ಬರುತ್ತೆ, ಅದು ಬಂದು 2,000 ಅಂದ್ಕೊಳ್ಳಿ. ನಂತರ ನೀವು ಇಲ್ಲಿ L1 ಬಯೋಮೆಟ್ರಿಕ್ ಡಿವೈಸು ಆ್ಯಡ್ ಕಾರ್ಟ್ ಅಂದರೆ ಇಲ್ಲೇ ಆ್ಯಡ್ ಮಾಡ್ಕೋಬೋದು. 3,540 ಇದೆ ನೋಡಿ. ಈ ಥರ ತುಂಬ ಇದೆ. ನೀವು ಡಿವೈಸ್ನು ಕೂಡ ಬೇಕಾದ್ರೆ ಇಲ್ಲೇ ಪರ್ಚೇಸ್ ಮಾಡ್ಕೋಬೋದು. ನಂತರ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಹಿಂಗೆ ಬ್ಯಾಕ್ ಬಂದಮೇಲೆ ಇಲ್ಲಿ ನೋಡಿ, ನೀವು ರೆಫರ್ ಅಂದರೆ ನೀವು ಬೇಕಾದ್ರೆ ರೆಫರ್ ಮಾಡಿಬಿಟ್ಟು ಕೂಡ ಅರ್ನ್ ಮಾಡ್ಬೋದು. ರೆಫರ್ ಮಾಡು ಕೂಡ ಅರ್ನ್ ಮಾಡ್ಬೋದು. ನೋಡಿ, ಅಲ್ಲಿ ಒಬ್ಬ ಕಸ್ಟಮರ್ ರೆಫರ್ ಮಾಡಿದ್ರೆ ಒಂದು 900 ರೂಪೀಸ್ ನಿಮಗೆ ಅವತ್ತು ಇನ್ಸ್ಟಾಲ್ ಆದಮೇಲೆ ಅವರು ಟ್ರಾನ್ಸಾಕ್ಷನ್ ಇದ್ರು ಅಂದರೆ ಬರುತ್ತೆ. ಇಲ್ಲಿ ನೋಡಿ, ಈಗ ಬ್ಯಾಂಕಿಂಗ್ ಮತ್ತು ಸೇವಿಂಗ್ಸ್, ಇಲ್ಲಿ ನಿಮಗೆ ಒಳ್ಳೆ ಫೀಚರ್ಸ್ ಇದೆ ನೋಡಿ, ತೋರಿಸ್ಕೊಡ್ತೀನಿ. ಇದು APS ಅಂದರೆ ಇದು ಮೇನ್ ನಿಮಗೆ ಸ್ಟಾರ್ಟಿಂಗ್ ಕಾಣ್ತಾ ಇದೆಯಲ್ಲ, ಇದೇ ನಿಮಗೆ ಆಧಾರ್ ನೀವು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಕಸ್ಟಮರ್ಗೆ ಮೇನು ಇದು ಆಪ್ಷನ್ ಇದೇನೆ. ನಂತರ ಮೈಕ್ರೋ ATM, ಮನಿ ಟ್ರಾನ್ಸ್ಫರು, ಕ್ಲೈಮ್ ರಿಫಂಡು, ಬಚತ್ ಖಾತಾ,
ಶಾಪಿಂಗ್ ಕಾರ್ಡು, ಆ್ಯಕ್ಸಿಸ್ CISA ಕ್ರೆಡಿಟ್ ಕಾರ್ಡ್ಗೂ ಬೇಕಾದ್ರೆ ನೀವು ಇಲ್ಲೇ ಅಪ್ಲೈ ಮಾಡ್ಬೋದು. ತೋರಿಸ್ತೀನಿ ನೋಡಿ. ನೀವು ಸಿಂಪಲಾಗಿ ಕ್ರೆಡಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾರ್ದು ಕ್ರೆಡಿಟ್ ಕಾರ್ಡ್ನ ಅಪ್ಲೈ ಮಾಡ್ತಿರೋ ಫೋನ್ ನಂಬರ್ ಹಾಕಿ, ಅವ್ರದ್ದು ಪಾನ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಮಾಡಿದ್ರೆ ಅವ್ರಿಗೆ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿರ್ಬೇಕು. ಅಲ್ಲಿ ಸ್ಯಾಲ್ರಿಡ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಎಲಿಜಿಬಲ್ ಇತ್ತು ಅಂದರೆ ಅವ್ರಿಗೆ ಕ್ರೆಡಿಟ್ ಕಾರ್ಡು ಸಿಗುತ್ತೆ. ಮತ್ತು ಕರೆಂಟ್ ಅಕೌಂಟ್ ಕೂಡ ಓಪನ್ ಮಾಡ್ಬೋದು ಇಲ್ಲೇ ಕೂಡ. ನೀವು ಅಕಸ್ಮಾತ್ ನೀವೇನಾದ್ರು ಪೇ ನಿಯರ್ ಬೈ ರೀಟೇಲರ್ ಆದರೆ ನೀವು ಅದರಲ್ಲಿ ಸೇವಿಂಗ್ಸ್ ಅಕೌಂಟ್ಸಲ್ಲಿ ನೀವೇನಾದ್ರು ಮನಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಅದು TDS ಕಟ್ ಆಗುತ್ತೆ. ನೀವು ಆದಷ್ಟು ನೀವು ಕರೆಂಟ್ ಅಕೌಂಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಕೂಡ ಓಪನ್ ಮಾಡ್ಕೋಬೋದು. ಪಾನ್ ಕಾರ್ಡು, ಆಧಾರ್ ಕಾರ್ಡು ಇತ್ತು ಅಂದರೆ ಸಾಕು. ಆಧಾರ್ ಕಾರ್ಡ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಅಕೌಂಟ್ನ ಓಪನ್ ಮಾಡ್ಕೋಬೋದು. ನೋಡಿ, ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗತ್ತೆ. ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮಾತ್ರ 1,500 ರೂಪಾಯಿದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನೀವು ಅಕೌಂಟ್ ಓಪನಿಂಗ್ ಮಾಡುವಂಥದ್ದು ಆಪ್ಷನ್ನು ಎನೇಬಲ್ ಆಗುತ್ತೆ. ನೋಡಿ, ಇಲ್ಲಿ ಬರುತ್ತೆ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಪ್ಯಾಕೇಜು 1500 ಈ ಥರ ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಒಂದು ಚೂಸ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಕಟ್ ಮಾಡಿಕೊಂಡು ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ನೀವು ಕಸ್ಟಮರ್ದು ಸೇವಿಂಗ್ಸ್ ಅಕೌಂಟ್ಗಳನ್ನ ಓಪನ್ ಮಾಡ್ಬೋದು. ನೆಕ್ಸ್ಟ್ ಬಂತು ಅಂದರೆ ಯುಟಿಲಿಟಿ, EMI ಮತ್ತು ಎಂಟರ್ಟೈನ್ಮೆಂಟು. ಅಂದರೆ ನೀವಿಲ್ಲಿ ಬಿಲ್ನ ಪೇ ಮಾಡ್ಬೋದು. ಮತ್ತು ಮೊಬೈಲ್ ರೀಚಾರ್ಜು, DTH ರೀಚಾರ್ಜು, ಕ್ರೆಡಿಟ್ ಕಾರ್ಡ್ ಬಿಲ್ಲು, ಕ್ಯಾಶ್ ಕಲೆಕ್ಷನ್ ಬಂತು ಅಂತ ಅಂದರೆ ನೋಡಿ, ಇಲ್ಲಿ ನೀವು ಯಾವುದಾದ್ರೂ ಫೈನಾನ್ಸಲ್ಲಿ ಲೋನ್ನ ತೊಗೊಂಡಿರ್ತಾರಲ್ಲ ಅವ್ರನ್ನ ಅಮೌಂಟನ್ನ ಕಲೆಕ್ಟ್ ಮಾಡಿ ನೀವು ಇಲ್ಲಿ ಕಟ್ಟಿದ್ರೆ, ಇಲ್ಲಿ ನೋಡಿ ಇಷ್ಟು ಆ್ಯಪ್ಗಳಿದೆ ನೋಡಿ. ನೀವು ಇಷ್ಟು ಸಂಸ್ಥೆಗಳಿಂದ ಲೋನ್ ತೊಗೊಂಡಿರ್ತಾರಲ್ಲ, ಬಜಾಜ್ ಫೈನಾನ್ಸು, ಬಜಾಜ್ ಆಟೋ ಫೈನಾನ್ಸು, AU ಸ್ಮಾಲ್ ಫೈನಾನ್ಸು, ಆ್ಯಕ್ಸಿಸ್ ಬ್ಯಾಂಕು, ಬೈಜೂಸು, ಏನು ಮ್ಯಾಕ್ಸಿಮಮ್ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಹೀರೋ ಮೋಟರ್ ಕ್ರಾಪು, TVS ಕ್ರೆಡಿಟು ಮತ್ತು L&T, ಈ ಇಷ್ಟು ಇದಕ್ಕೆ ಫೈನಾನ್ಸಿಯಲ್ ಗಾಡಿಗಳು, ಬೈಕ್ಗಳು ಮತ್ತು ಪರ್ಸನಲ್ ಲೋನ್ಸು ಎಲ್ಲ ತೊಗೊಂಡಿರ್ತಾರಲ್ಲ ಅದನ್ನ ನೀವು ಇಲ್ಲಿ ಕಲೆಕ್ಷನ್ ಮಾಡ್ಬೋದು. ಈಗ ಸಪೋಸ್ ನೀವು ಯಾವುದಾದ್ರೂ ಒಂದು ನೋಡಿ IDFC ಫಸ್ಟ್ ಬ್ಯಾಂಕ್ ಅಂತ ಕ್ಲಿಕ್ ಮಾಡೋದು. ಇಲ್ಲಿ ಏಜೆಂಟ್ ಕಲೆಕ್ಷನ್, ಕಸ್ಟಮರ್ ಕಲೆಕ್ಷನ್ ಅಂತ ಇರುತ್ತೆ. ಇಲ್ಲಿ ಕಸ್ಟಮರ್ ಕಲೆಕ್ಷನ್ ಅಂತ ಹಾಕಿ ಆ ಲೋನ್ನ ಹಾಕಿ ಸರ್ಚ್ ಅಂತ ಕೊಟ್ಟರೆ ಅವರು EMI ಎಷ್ಟು ಕಟ್ಟಬೇಕು ಅಂತ ತೋರಿಸುತ್ತೆ. ಅದನ್ನು ನೀವು ಪೇ ಮಾಡ್ತು ಅಂದರೆ ನಿಮಗೆ ಇಷ್ಟು ಕಮಿಷನ್ ಅಂತ ಬರುತ್ತೆ. ನೋಡಿ, ಇದೊಂದು ಫೀಚರ್ಸು ಚೆನ್ನಾಗಿದೆ. ನಿಮ್ಮ ನಿಯರೆಸ್ಟು ಯಾರೋ ಹತ್ತಿರದಲ್ಲಿ ಶೋರೂಮ್ಗಳಿಲ್ಲ ಅಂಥವ್ರು ನಿಯರೆಸ್ಟ್ ನೀವು ಕಟ್ತೀನಿ ಅಂದರೆ ನಿಮ್ಮ ಶಾಪಲ್ಲಿ ನೀವು ಇದನ್ನು ಮಾಡ್ಬೋದು. ನೆಕ್ಸ್ಟ್ ಬಂತು ಅಂದರೆ ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಪಾನ್ ಕಾರ್ಡ್ ಸರ್ವಿಸ್ ಇದೆ ನೋಡಿ. ಇಲ್ಲಿ ಇದೊಂದು ನಿಮಗೆ ಬೆಸ್ಟ್ ಸರ್ವಿಸು. ನಿಮಗೆ ಸರ್ವಿಸೆಲ್ಲ ಇಲ್ಲಿ ಸಿಗ್ತಾ ಇರ್ತಕ್ಕಂಥ ಬೆಸ್ಟ್ ಸರ್ವಿಸು. ಮತ್ತು LIC ಕೂಡ ಇತ್ತೀಚೆಗೆ ಆ್ಯಡ್ ಆಗಿದೆ. ಪಾನ್ ಕಾರ್ಡ್ನು ಕೂಡ ನೀವು ಬರೀ 107 ರೂಪಾಯಿನಲ್ಲಿ ಪಾನ್ ಕಾರ್ಡ್ನ ಮಾಡ್ಕೋಬೋದು. ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗತ್ತೆ. ಅದನ್ನು ತೊಗೊಂಡ್ರೆ ಪಾನ್ ಕಾರ್ಡ್ನ 107 ನೀವು ಮಾಡ್ಬೋದು. ನೋಡಿ, LIC ಕೂಡ ನೀವು ಇಲ್ಲಿ ಆರಾಮಾಗಿ ಅಮೌಂಟ್ನ ಕಟ್ಬೋದು. ಫೋನ್ ನಂಬರ್ ಹಾಕಿ, ಕಸ್ಟಮರ್ದು ಪಾಲಿಸಿ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿದ್ರೆ ಮಾಡಿದ್ರೆ ಅವ್ರದ್ದು ಡಾಟಾ ಫೆಚ್ ಆಗುತ್ತೆ. ಅವ್ರದ್ದು ಪ್ರೀಮಿಯಮ್ ಎಷ್ಟಿದೆ ಅಂತ ತೋರಿಸುತ್ತೆ. ಅದನ್ನು ನೀವು ನಿಮ್ಮ ವಾಲೆಟಲ್ಲಿ ಇರುತ್ತಲ್ಲ ಅಮೌಂಟು, ಈ ವಾಲೆಟಲ್ಲಿರೋ ಅಮೌಂಟಿಂದ ನೇರವಾಗಿ ಡೆಬಿಟ್ ಆಗುತ್ತೆ. ನೀವು ಕಸ್ಟಮರ್ದಿಂದ ಕಲೆಕ್ಟ್ ಮಾಡ್ಕೋಬೇಕು ಅಷ್ಟೇ. ನಿಮಗೆ ಕಮಿಷನ್ ಸಿಗುತ್ತೆ. ಮೂರನೇದು ಬಂದು ಇನ್ಸೂರೆನ್ಸ್ ಮಾಡ್ಬೋದು. ಇನ್ಸೂರೆನ್ಸಲ್ಲಿ ಸುಮಾರು ಇದೆ ನೋಡಿ. ಕಾರ್ ಇನ್ಸೂರೆನ್ಸು, 2 ವೀಲರ್ ಇನ್ಸೂರೆನ್ಸು, ಗ್ರೂಪ್ ಆಕ್ಸಿಡೆಂಟು ಮತ್ತು ಹಾಸ್ಪಿಟಲ್ ಇನ್ಸೂರೆನ್ಸು, ಪೂರ್ಣ ಸುರಕ್ಷಾ ಅಂತ ಈ ಥರ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು, ಈಗ 2 ವೀಲರ್ ಮಾಡಬೇಕು ಅಂತಿದ್ರೆ 2 ವೀಲರ್ ಮೇಲೆ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ, ಲೋಡ್ ಆಗ್ತಾಯಿದೆ. ಆದಮೇಲೆ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಗಾಡಿ ನಂಬರ್ ಕೇಳುತ್ತೆ. ಗಾಡಿ ನಂಬರ್ ಹಾಕಿದ್ರೆ ನಿಮ್ಮದು ಗಾಡಿದು ಚಾರ್ಸಿ ನಂಬರು ಮತ್ತು ಇಂಜಿನ್ ನಂಬರ್ನ ಅದೇ ಫೆಚ್ ಮಾಡ್ಕೊಳ್ಳುತ್ತೆ. ನಂತರ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಯಾವ್ಯಾವ ಪ್ರೀಮಿಯಮ್ ಸಿಗುತ್ತೆ, ಎಷ್ಟೆಷ್ಟು ಸಿಗುತ್ತೆ, ಯಾವ್ಯಾವ ಕಂಪ್ನಿದು ಅಂತ, HDFC ಬೇಕಾ ನಿಮಗೆ, ಬಜಾಜ್ ಬೇಕೋ, ಯಾವ್ದು ಇನ್ಸೂರೆನ್ಸ್ ಬೇಕು ನಿಮಗೆ, ಆ ಇನ್ಸೂರೆನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡಿದ್ರೆ ನಿಮಗೆ ನೀವು ಕೊಟ್ಟಿರ್ತಕ್ಕಂಥ ಇಮೇಲ್ಗೆ ಒಂದು ಪ್ರಿಂಟ್ ಬರುತ್ತೆ. ಅಂದರೆ PDF ಬರುತ್ತೆ. ಅದನ್ನ ಪ್ರಿಂಟ್ ತೊಗೊಂಡು ನೀವು ಗಾಡೀಲಿ ಇಟ್ಕೋಬೋದು. ನೋಡಿ, ನೀವು ಟ್ರೈನ್ ಮತ್ತು ಫ್ಲೈಟ್ ಬುಕ್ಕಿಂಗ್ ಕೂಡ ಮಾಡ್ಬೋದು. ಪರ್ಸನಲ್ ಲೋನ್ಸು, ಪ್ರಾಪರ್ಟಿ ಲೋನ್ಸು, ಗೋಲ್ಡ್ ಲೋನ್ಸು, ಬಿಸ್ನೆಸ್ ಲೋನ್ಸು ಎಲ್ಲ ಸಿಗುತ್ತೆ ಸ್ನೇಹಿತರೆ. ಈಗ ಸಪೋಸ್ ನೀವು ಪ್ರಾಪರ್ಟಿ ಲೋನ್ಸ್ ಅಂದರೆ ಹೋಮ್ ಲೋನ್ಸ್ ಏನಾದ್ರು ತೊಗೋತೀನಿ ಅಂದರೆ ನೋಡಿ, 40 lakh ಗಂಟ ಸಿಗುತ್ತೆ ನಿಮಗೆ. ಗೆಟ್ ಲೋನ್ ವಿತಿನ್ 48 hours, ಮಿನಿಮಮ್ ಡಾಕ್ಯುಮೆಂಟು ಅಸಲೆ ಫ್ರೀ ಪ್ರೊಸೆಸಿಂಗು, ಮತ್ತು ಲೋನ್ ಅಮೌಂಟು 2 lakh ಮಿನಿಮಮ್ಮು ಮತ್ತು 40 lakh ಮ್ಯಾಕ್ಸಿಮಮ್ಮು. ಹೋಮ್ ಲೋನು, ಶಾಪ್ ಲೋನು ಮತ್ತು
ಲೋನ್ ಏಜೆಂಟ್ ಪ್ರಾಪರ್ಟಿ ಅಂತ ಈ 3 ಇದರಲ್ಲಿ ಸಿಗುತ್ತೆ ನಿಮಗೆ. ನೋಡಿ ಕಂಪ್ನಿಗಳು ಯಾವ್ಯಾವ ಸಿಗುತ್ತೆ ಅಂದರೆ ಅದಾನಿ ಕ್ಯಾಪಿಟಲ್ಸು, ಹೋಮ್ ಟ್ರಸ್ಟು, ಐವಾಸು ಮತ್ತು ಅಗ್ರಿಮ್ ಅಂತ ಇಷ್ಟು ಕಂಪ್ನಿಗಳಿಂದ ಲೋನ್ ಸಿಗುತ್ತೆ ನಿಮಗೆ. ನೀವು ಸಪೋಸು ಹೋಮ್ ಲೋನ್ ತಗೋಬೇಕು ಅಂತ ಇತ್ತು ಅಂದರೆ ಅಪ್ಲೈ ಅಂತ ಮಾಡಿ ಇಲ್ಲಿ ಫೋನ್ ನಂಬರ್ನ ಹಾಕಿ ವೆರಿಫೈ ಮಾಡಿ ಮುಂದೆ ಹೋದರೆ ಸ್ಟೆಪ್ ಬೈ ಸ್ಟೆಪ್ಪು ಅದೇ ತೋರಿಸುತ್ತೆ, ನೀವು ಫಿಲ್ ಮಾಡ್ಕೊಂಡು ಹೋಗಬೇಕು. ನೋಡಿ ಸ್ನೇಹಿತರೆ, ನಂತರ ಶಾಪ್ ಓನರ್ ಬೆನಿಫಿಟ್ ಅಂದರೆ ನಿಮಗೆ ನೀವೇನಾದರೂ ಶಾಪ್ ನಡೆಸ್ತಿದ್ದೀರಲ್ಲ, ನಿಮಗೆ ಇದು ಬೆನಿಫಿಟ್ ಏನು ಅಂತಂದರೆ ನೀವು ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ಕೋತು ಅಂದರೆ ನಿಮಗೆ ಕೆಲವು ಐಟಮ್ಗಳಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ ಮತ್ತು ಯಾವುದೇ ಲ್ಯಾಗಿಂಗ್ ಸಮಸ್ಯೆಗಳಿಲ್ಲ ಮತ್ತು ಕಸ್ಟಮರ್ ಸರ್ವಿಸು ಚೆನ್ನಾಗಿದೆ, 24 ಗಂಟೆ ಇದೆ. ಇದು ನಿಮಗೇನಾದರೂ ಸಮಸ್ಯೆ ಬಂತು ಅಂದರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಆಗುತ್ತೆ ಮತ್ತು ಕ್ಲಿಯರ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿರೋ 3 ಡಾಟ್ಸ್ ಮೇಲೆ ಮುಟ್ಟಿದ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಸೆಂಟ್ರದು ಡೀಟೇಲ್ಸು ಮತ್ತು ನಿಮ್ಮದು ಸ್ಟ್ರಕ್ಚರ್ ಏನಿದೆ ನೋಡ್ಕೊಳ್ಳಿ. ಇಲ್ಲಿ GST ರಿಟರ್ನ್ ಫಾರ್ಮ್ ಕೂಡ ಮಾಡ್ಬೋದು ಮತ್ತು ಕಂಪ್ಲೇಂಟು ಮತ್ತು ಎಂಕ್ವೈರಿ ಮತ್ತು ಕಮಿಷನ್ ಸ್ಟ್ರಕ್ಚರು, ಅಪ್ಡೇಟ್ ಡಾಕ್ಯುಮೆಂಟು, ಡೌನ್ಲೋಡ್ ರಿಪೋರ್ಟು, 194 TDS ಅಕಸ್ಮಾತ್ ನಿಮ್ದು ಏನಾದ್ರು ಹೆವಿ ಅಮೌಂಟ್ ಆಗಿ TDS ಕಟ್ಟಾಗಿದ್ರೆ, ನಂತರ ಕ್ಯಾಶ್ ಡೆಪಾಸಿಟ್ ಸೆಂಟರು ಈ ಥರ ಬರುತ್ತೆ. ಇಲ್ಲಿ ನೋಡಿ ಸರ್ಟಿಫಿಕೇಟು, ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ನೋಡಿ ನಾನು ಸಪೋಸ್ ನನ್ನ ಸರ್ಟಿಫಿಕೇಟ್ ತೋರಿಸ್ತೀನಿ. ನೋಡಿ ಇಲ್ಲಿ ಪೇ ನಿಯರ್ ಬೈ ಹೀರೋಯಿಸ್ ಸರ್ಟಿಫಿಕೇಟ್ ಅಂದರೆ ನೀವು ಇದರಲ್ಲಿ ಚೆನ್ನಾಗಿ ನೀವು ವರ್ಕ್ ಮಾಡ್ತು ಅಂದರೆ ನಿಮಗೊಂದು ಹೀರೋಸ್ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಈ ಥರ ಇರುತ್ತೆ ಅದು. ಅದನ್ನ ಡೌನ್ಲೋಡ್ ಬೇಕಾದ್ರೂ ಮಾಡ್ಕೊಬೋದು, ಶೇರ್ ಬೇಕಾದ್ರೂ ಮಾಡ್ಕೊಬೋದು. ನಂತರ ಡಿಜಿಟಲ್ ಪ್ರೆಸೆನ್ಸ್ ಸರ್ಟಿಫಿಕೇಟ್ ಬರುತ್ತೆ ನೋಡಿ, ಇದು ಈ ಥರ ಇರುತ್ತೆ. ಇದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಅಂಗಡಿಗೆ ನೀವು ಹಾಕೋಬೋದು. ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮತ್ತು ಅದು RBL ಬ್ಯಾಂಕಿಂದ ಕೊಡ್ತಾರೆ ನೋಡಿ, ಈ ಥರ ಇರುತ್ತೆ ಅದು. ನಂತರ ಬಂದು ಕಸ್ಟಮರ್ ಕ್ಯಾರೆಕ್ಟರ್ ಲೆಟರ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಶಾಪಲ್ಲಿ ಇಟ್ಕೋಬೋದು. ತುಂಬ ಸರ್ಟಿಫಿಕೇಟ್ಗಳು ಸಿಗುತ್ತೆ ನೋಡಿ. ಇಂಡಸ್ಲ್ಯಾಂಡ್ BC ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಇಂಡಸ್ಲ್ಯಾಂಡ್ ಸರ್ಟಿಫಿಕೇಟ್ ಆಫ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಏಜೆಂಟ್ ಅಂತ ನೇಮ್ ಸಮೇತ ಬಂದ್ಬಿಡುತ್ತೆ. ನಂತರ YBL ಬ್ಯಾಂಕ್ದು ಕೂಡ ನಿಮಗೆ ಸಿಗುತ್ತೆ ಸರ್ಟಿಫಿಕೇಟ್ ಆಫ್ ದಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಏಜೆಂಟ್ ಅಂತ. ಇದನ್ನು ಡೌನ್ಲೋಡ್ ಬೇಕಾದ್ರೆ ಮಾಡ್ಕೋಬೋದು. ನಂತರ ಇದಿಷ್ಟು ಸ್ನೇಹಿತರೆ, ತುಂಬ ನೀವು ಏನಾದ್ರು ಮನೆಯಲ್ಲೇ ಕೂತ್ಕೊಂಡು ನೀವು ಸಣ್ಣ ಪುಟ್ಟ ಅಂಗಡಿಗಳು ನಡೆಸ್ತಾ ಇದ್ದಾಗ ನೀವು ಕಸ್ಟಮರ್ಗೆ ಸರ್ವಿಸ್ನ ಒಳ್ಳೆ ಕೂತಲ್ಲೇ ಕೊಡ್ಬೋದು. ನಿಮ್ಗೆ ಹೆಲ್ಪ್ ಡಿಸ್ಕ್ ಬೇಕಾದ್ರೂ ಇಲ್ಲಿ ಓಪನ್ ಆಗುತ್ತೆ. ಅಂದರೆ ನಿಮ್ಮ ನಿಯರೆಸ್ಟು ಯಾರು ಇರ್ತಾರೆ ನಿಮ್ಮ ರೀಟೇಲರ್ಗಳು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆ ಇದ್ದರೆ ಸಾಲ್ವ್ ಮಾಡ್ಕೋಬೋದು. ಮತ್ತು ನಿಮಗೆ ಪೇ ನಿಯರ್ ಬೈ ಇದೆ ಸಪ್ರೇಟಾಗಿ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದೇ ನಿಮಗೆ ಫೋನ್ ನಂಬರ್ ಶೋ ಮಾಡುತ್ತೆ, ಕಾಲ್ ಮಾಡಿ ನೀವು ಮಾತಾಡ್ಕೋಬೋದು. ಆಫರ್ ಇದ್ದರೆ ಆಫರ್ ತೋರಿಸುತ್ತೆ ನಿಮ್ಗೆ ಏನೇನು ಆಫರ್ ಇದೆ ಅಂತ. ಈಗ ಹೊಸ ಆಫರ್ ನಡೀತಾ ಇದೆ. APS ಸ್ಟಾಪ್ ಅಂದರೆ ಡಿಸೆಂಬರ್ 31ರಿಂದ ಕೆಲವು ಬಯೋಮೆಟ್ರಿಕ್ಗಳನ್ನ ಸ್ಟಾಪ್ ಮಾಡ್ತಾಯಿದ್ದಾರೆ. ಆ ಸ್ಟಾಪ್ ಮಾಡ್ತಿರುವಾಗ ನೀವು ಈಗ ಪರ್ಚೇಸ್ ಮಾಡಿದ್ರೆ ನಿಮಗೆ ಆಫರ್ ಕೊಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಇದು ಸ್ಟಾರ್ಟಿಂಗ್ ಡಿವೈಸ್ ಅಂತ ಇದು 3,000 ಪ್ಲಸ್ GST ಅಂದರೆ 3,500 ಆಗುತ್ತೆ. ಇದು ಹೊಸ ರೂಲ್ಸ್ ಓಪನ್ ಆಗ್ತಾಯಿದೆ ಈಗ ಸ್ನೇಹಿತರೆ. ನಂತರ ಮೈ ರಿಪೋರ್ಟು ಬಂದರೆ ನಿಮ್ಮದು ಡೈಲಿ ಸೇಲ್ ರಿಪೋರ್ಟು, ಮನಿ ಟ್ರಾನ್ಸಾಕ್ಷನ್ ರಿಪೋರ್ಟ್ ಇಲ್ಲಿ ಬಂದ್ಬಿಡುತ್ತೆ ನಿಮ್ಮದು ಡೈಲಿ. ರೀಚಾರ್ಜ್ ಮಾಡಿದರೆ ರೀಚಾರ್ಜ್ ರಿಪೋರ್ಟು. ಆಮೇಲೆ ಸ್ನೇಹಿತರೆ, ಆಮೇಲೆ ಇನ್ನೊಂದೇನು ಅಂದರೆ ನಿಮಗೆ ಕಮಿಷನ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ಕೊಡ್ತೀನಿ. ಕಮಿಷನ್ ಸ್ಟ್ರಕ್ಚರ್ಗೆ ಓಪನ್ ಮಾಡಿ ರೀಚಾರ್ಜದು ಸ್ಟ್ರಕ್ಚರ್ ನೋಡೋಣ. ನೋಡಿ ನಿಮಗೆ ಪ್ರೀಪೇಯ್ಡು ಡೀಟೇಲ್ಸು ನಿಮ್ಗೆ ವೊಡಾಫೋನಲ್ಲಿ 2.2 ಕೊಡ್ತಾನೆ, BSNL 2.5 ಕೊಡ್ತಾನೆ. ಮತ್ತು ನೀವು ಡಿಸ್ ಆದರೆ ಎಲ್ಲದರಲ್ಲೂ ಏರ್ಟೆಲು, ಟಾಟಾ ಸ್ಕೈ, ಡಿಸ್ TV, DTH 2% ಕೊಡ್ತಾನೆ. ಅಂದರೆ 100 ರೂಪೀಸ್ಗೆ 2 ರೂಪೀಸ್ ಕೊಡ್ತಾನೆ. ಬಟ್ ಪ್ರೀಪೇಡಲ್ಲಿ ಅಷ್ಟು ನಿಮ್ಗೆ ಜಾಸ್ತಿ ಕೊಡೋಲ್ಲ. ಇಲ್ಲಿ ವೊಡಾಫೋನು ಮತ್ತು BSNL ಬಿಟ್ಟರೆ ನಿಮಗೆಲ್ಲ 6.60 ಪೈಸೆ ಕೊಡ್ತಾನೆ. ಅದು ಲಾಸ್ ಆಗುತ್ತೆ ನಿಮಗೆ. ಆಧಾರ್ ಕಮಿಷನ್ ನೋಡಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಟ್ರಸ್ಟೆಡ್ ಬೈ 7.5 lakhs ಆ್ಯಕ್ಟಿವೇಟ್ ರೀಟೇಲರ್ಸ್. ಅಂದರೆ ನಮ್ಮ ದೇಶದಲ್ಲಿ ಒಟ್ಟು ಟೋಟಲು 7.5 ಲಕ್ಷ ಜನ ಆ್ಯಕ್ಟಿವ್ ರೀಟೇಲರ್ಸು, ಅಂದರೆ ಆ್ಯಕ್ಟಿವ್ ಇರೋರು, ರನ್ನಿಂಗ್ ಇರುವಂಥದ್ದು ಅಷ್ಟು ಜನ ಇದ್ದಾರೆ. ನಂತರ ಇಲ್ಲಿ ನೋಡಿ ಡೀಟೇಲ್ಸ್ ಇಲ್ಲಿ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ನೀವು 200ಇಂದ 1000 ಒಳಗೆ ತೊಗೊಂಡ್ರೆ 50 ಪೈಸೆ ಕೊಡ್ತಾರೆ. 1000ದಿಂದ 1,500 ಕೊಟ್ಟರೆ 1 ರೂಪಾಯಿ. ಅದೇ ಥರ 8ರಿಂದ 10,000 ತೊಗೊಂಡ್ರೆ 9 ರೂಪಾಯಿ ಕೊಡ್ತಾರೆ. ಅದು APS ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಿಗೋದು. ನೀವು ಕಸ್ಟಮರ್ ಹತ್ರ 10 ರೂಪೀಸ್ನ ತಗೋಬೇಕು. ನೀವು 1000ರಿಂದ 25,000 ಮಾಡಿದ್ರೆ 1% ತಗೋಬೇಕಾಗುತ್ತೆ. 1% ಅಂದರೆ ನಿಮಗೆ 10,000ಕ್ಕೆ ಬಂದು 100 ರೂಪಾಯಿ ಆಗುತ್ತೆ.
ನೀವು ಕಸ್ಟಮರ್ ಹತ್ರದಿಂದ ತಗೋಬೇಕು. ನೋಡಿ ಇಲ್ಲಿ ಫುಲ್ಲು ಕಮಿಷನ್ ಸ್ಟ್ರಕ್ಚರ್ ನಿಮಗೆ ಯಾವುದ್ಯಾವುದರಿಂದ ಸಿಗುತ್ತೆ ನೋಡಿ, ಇಷ್ಟೆಲ್ಲ ಕಮಿಷನ್ ಸ್ಟ್ರಕ್ಚರ್ ಸಿಗುತ್ತೆ ನಿಮಗೆ. ನೀವು ಇದೆಲ್ಲನೂ ಬೆನಿಫಿಟ ಪಡ್ಕೋಬೋದು. ಮತ್ತು ನೀವು ಯಾವ ಥರ ಇದನ್ನು ಲಾಗಿನ್ ID ಪಾಸ್ವರ್ಡ್ ತಗೋಬೋದು ಅಂತ ನಾನು ಇನ್ನೊಂದು ವೀಡಿಯೋನ ಮಾಡಿದ್ದೀನಿ, ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ನಮ್ಮ ಚಾನಲ್ ಸರ್ಚ್ ಮಾಡಿ ಸಿಗುತ್ತೆ, AJ Tech ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಪೇ ನಿಯರ್ ಬೈ ರೀಟೇಲರ್ ಹೌ ಟು ಕ್ರಿಯೇಟ್ ಅಂತ ಬಂದಿರುತ್ತೆ, ಅದಕ್ಕೆ ಚೆಕ್ ಮಾಡ್ಕೊಳ್ಳಿ ನೀವು. ಇದಿಷ್ಟು ಸ್ನೇಹಿತರೆ ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.